ಹಾಯ್ ಹಲೋ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ನಿಮಗೆಲ್ಲ ಒಂದು ಯೂಸ್ಫುಲ್ ಆಗುವಂಥ ಮೋಟಿವೇಶನ್ ಆಗಿರುವಂಥ ಒಂದು ವಿಡಿಯೋ ಹೇಳ್ತೀನಿ. ಅದು ಏನು ಅಂತ ಅಂದರೆ, ನಾನು ಮಧ್ಯಾಹ್ನದ ತನಕ ನನಗೆ ತುಂಬ ಬ್ಯುಸಿ ಕೆಲಸ ಇತ್ತು, ಬಟ್ಟೆ ಹೊಲಿಯೋದಕ್ಕೆ ಕುತ್ಕೊಳ್ಳೋಕ್ಕೆ ಆಗಲಿಲ್ಲ. ಅದರಲ್ಲೂ ಸಹಿತ ಯಾಸ್ಮಿನ್ ರಜೆ ಹಾಕ್ತಾಳೆ ಅಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಹಾಗೆಯೇ ನಾನು ಮಧ್ಯಾಹ್ನ ಮೇಲೆ ಕೂತ್ರೂ ಸಹಿತ ತುಂಬ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿದೆ. ಅದಕ್ಕೆಲ್ಲ ಏನು ಕಾರಣ, ಯಾವ ಟಿಪ್ಸನ್ನು ನಾನು ಫಾಲೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಏನು ಅಂದರೆ, ನೀವು ನೋಡ್ತಾ ಇರ್ಬೋದು, ನಾನು ಟೈಲರಿಂಗ್ ಮಾಡೋವಂಥ ಜಾಗದ ಹತ್ರ ನೀವು ನೋಡ್ತಾ ಇರ್ಬೋದು. ಅಂದರೆ ನಾನು ಕೈಗೆ ಸಿಗೋ ಥರ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದಾಗ ಮನೇಲಿ ಜಾಗದ ಅಭಾವದಿಂದ ನಾವು ಜಿಗ್ಜಾಗ್ ಮಿಷನ್ ಒಂದು ಕಡೆ, ಓವರ್ಲಾಕ್ ಮಿಷನ್ ಒಂದು ಕಡೆ, ಬಟ್ಟೆ ರ್ಯಾಕ್ ಒಂದು ಕಡೆ, ಅಥವಾ ಲೇಸ್ ಇನ್ನೊಂದು ಕಡೆ, ಮತ್ತು ದಾರ ಇನ್ನೊಂದು ಕಡೆ, ಈ ಥರ ಇಡ್ತಾ ಇರ್ತೀವಿ. ಪದೇ ಪದೇ ಒಂದೊಂದು ವಸ್ತುಗಳಿಗೆ ಎದ್ದು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತೀವಿ. ಅದರಿಂದನೂ ಸಹಿತ ಟೈಮ್ ವೇಸ್ಟು ತುಂಬಾ ಆಗುತ್ತೆ. ನೋಡಿ, ನಾನು ಒಂದು ಸತಿ ಹೋಗಿ ನಾನು ಬಟ್ಟೆ ಹೊಲಿಯೋ ಸೀಟಿಗೆ ಕೂತ್ರೆ ಯಾಸ್ಮಿನಿಗೆ ಸಹಿತ ಅದೇ ಜಾಗದಿಂದನೇ ಕಟ್ಟಿಂಗ್ ಮಾಡಿಕೊಡ್ತೀನಿ. ಮತ್ತು ನನಗೆ ಲೇಸ್ ಬೇಕಾದರೂ ನೀವು ನೋಡ್ತಿರ್ಬೋದು, ರ್ಯಾಕಲ್ಲಿ ಇಟ್ಟಿದ್ದೀನಿ. ಹಾಗೆಯೇ ಕಟ್ಟಿಂಗ್ ಮಾಡಿರೋ ಬ್ಲೌಸನ್ನು ರ್ಯಾಕಿನ 2ನೇ ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ. ಹಾಗೆ ರ್ಯಾಕಿನ 1ನೇ ಸ್ಟೆಪ್ಪಲ್ಲಿ ಚಾರ್ಜ್ ಹಾಕೋದಾಗಿರ್ಬೋದು, ಐರನ್ ಬಾಕ್ಸಿಂದು ಸ್ವಿಚ್ ಆಗಿರ್ಬೋದು, ಈ ರೀತಿ ಇಟ್ಕೊಂಡಿದ್ದೀನಿ. ನಾನು ಕೂತಿರೋ ಪಕ್ಕನೇ ಐರನ್ ಬಾಕ್ಸ್ ಇದೆ. ಹಾಗೆಯೇ ಫ್ರೆಂಡ್ಸ್, ನನಗೆ ಏನಾದರೂ ಬೆಳಗ್ಗೆಯಿಂದ ತುಂಬ ಕೆಲಸ ಇದ್ದರೆ ನಾನು ಮಧ್ಯಾಹ್ನ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡ್ರೆ ನನಗೆ ಒಂದು ಒಳ್ಳೆ ಅನುಭವ ಅಂತ ಅಂದರೆ, ನಾನು ಹಿಂದಿನ ದಿವಸನೇ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಇಟ್ಕೊತೀನಿ. ಅದನ್ನು ನೋಡಿದ ತಕ್ಷಣ ನನಗೆ ಬಟ್ಟೆ ಹೊಲಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನಾನು ಮಧ್ಯಾಹ್ನ ಮೇಲೇ 4ರಿಂದ 5 ಬ್ಲೌಸು ಸ್ಟಿಚ್ ಮಾಡಿದೆ. ಹೇಗಂತ ಅಂದರೆ, ನನ್ನ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು, ಲೇಸ್ ಇಟ್ಕೊಂಡಿದ್ದೀನಿ, ಹಾಗೆ ಕಟ್ಟಿಂಗ್ ಮಾಡಿರೋ ಬ್ಲೌಸ್ ಇಟ್ಕೊಂಡಿದ್ದೀನಿ, ಐರನ್ ಬಾಕ್ಸ್ ಇಟ್ಕೊಂಡಿದ್ದೀನಿ, ಟೇಬಲ್ ಇಟ್ಕೊಂಡಿದ್ದೀನಿ. ಯಾಸ್ಮಿನಿಗೆ ಸಹಿತ ನಾನು ಇದೇ ಜಾಗದಿಂದನೇ ಕಟ್ ಮಾಡಿಕೊಡ್ತೀನಿ. ಹಾಗೆ ವೀಡಿಯೋಸ್ ಮಾಡಬೇಕು ಅಂದರೂ ಸಹಿತ ನಾನು ಕೂತಿರೋ ಜಾಗದಲ್ಲೇ ವೀಡಿಯೋಸ್ ಮಾಡ್ತೀನಿ. ಎಷ್ಟೊಂದು ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ನೀವು ನೋಡಿರ್ಬೋದು. ಹಾಗೆಯೇ ನಾವು ಏನು ಅಂತಂದರೆ, ನಾವು ಈಗ ಸ್ಟಿಚ್ ಮಾಡೋದಕ್ಕೆ ಕೂತ್ವಿ, ಏನೋ ಬೇಕಾಯಿತು ಎದ್ದು ಹೋದ್ವಿ, ಇನ್ನೇನೋ ಬೇಕಾಯಿತು ಎದ್ದು ಹೋದ್ವಿ, ಐರನ್ ಮಾಡಬೇಕು ಎದ್ದು ಹೋದ್ವಿ, ಈ ಥರ ಆಗ್ತಾನೆ ಇರುತ್ತೆ. ಈ ಥರ ನಾವು ಪದೇ ಪದೇ ಒಂದು ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೂತಾಗ ಎದ್ದೇಳ್ತಾ ಇದ್ದರೆ ನಮ್ಮ ಕೆಲಸ ಸಹಿತ ನಿಧಾನ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಕೂತು ಜಾಗದಲ್ಲೇ ಕಸ್ಟಮರ್ ಸಹಿತ ಬಂದರೂ ಸಹಿತ ಮಾತಾಡಿಸಿ ನಾನು ಬರ್ಕೊಂಡು ಪ್ರತಿಯೊಂದನ್ನು ನಾನು ಮಾಡಿ ಕಳಿಸ್ತೀನಿ ಅವರಿಗೆ. ಹೀಗೆ ನೀವು ಜಾಸ್ತಿ ಬಟ್ಟೆನ ಹೊಲಿಬೇಕು. ಎಷ್ಟೋ ಜನ ಮನೇಲಿ ಟೈಲರಿಂಗ್ ಮಾಡಿರೋ ಬಗ್ಗೆ ಕೇಳಿದ್ದೀನಿ. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಬಟ್ಟೆ ಹೊಲಿಯೋಕೆ ಕೂತ್ಕೊಳ್ಳೋಷ್ಟೊತ್ತಿಗೆ ಬಟ್ಟೆಗಳು ನೋಡ್ತಿರೋಂಗೆ ಬೇಡ, ಇವತ್ತು ಬೇಡ, ನಾಳೆ ಹೊಲಿಯೋಣ ಅಂತ ಅನಿಸುತ್ತೆ. ಆ ಥರ ಎಲ್ಲ ಅನಿಸೋದು ನಮಗೆ ಕೆಲಸ ಅಂದರೆ ಪದೇ ಪದೇ ಹೇಳ್ತಾ ಇರೋದು, ಪದೇ ಪದೇ ಅದಕ್ಕೆ ಇದಕ್ಕೆ ಅಂತೇಳಿ ಓಡಾಡ್ತಾ ಇದ್ದರೆ ನಮ್ಮ ಕೆಲಸಗಳಾಗಲ್ಲ. ನಮ್ಮದು ಬೆಳಗ್ಗೆ ಮತ್ತು ಮಧ್ಯಾಹ್ನ ತನಕ ಏನು ಕೆಲಸ ಇದೆ ಎಲ್ಲದನ್ನು ಮುಗಿಸ್ಕೊಂಡು ಒನ್ ಟೈಮಲ್ಲಿ ಕೂತ್ಬಿಡಿ. ಕಟಿಂಗ್ ಮಾಡಿರೋ ಬ್ಲೌಸ್ ಇದ್ದರೆ ಅಂತೂ ಪಟ ಪಟ ಹೊಲ್ಬಿಡ್ಬೋದು. ನೋಡ್ತಾ ಇದ್ದೀರಲ್ವ, ಕಸ್ಟಮರ್ ಏನಾದರೂ ಕ್ಯಾಶ್ ಕೊಟ್ಟರೆ ನಾನು ಇದೇ ಡಬ್ಬಿಗೆ ಹಾಕ್ಬಿಟ್ಟು ಚೇಂಜ್ ಬೇಕಿದ್ರೂ ಸಹಿತ ಬೀಗನ ಅಲ್ಲೇ ಇಟ್ಕೊಂಡಿರ್ತೀನಿ, ತೆಗೆದುಬಿಟ್ಟು ಕೊಡ್ತೀನಿ. ಹಾಗೆ ಆದಷ್ಟು ನಾನು ಸ್ಟಿಚ್ ಮಾಡೋಕ್ಕೆ ಕೂತಾಗ ಎದ್ದು ಒಂದೇ ಸಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇರೋಕ್ಕಿಂತನೂ ಹೆಚ್ಚದಾಗಿ ನಾವು ಬೇಗನೆ ಕೆಲಸ ಮುಗಿಸೋಕ್ಕೆ ಏನೆಲ್ಲ ಟಿಪ್ಸ್ ಬೇಕೋ ಅದನ್ನು ನಾನು ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು, ಅಕಸ್ಮಾತ್ ನಾನು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂತಾಗ ಕಸ್ಟಮರ್ ಏನಾದರೂ ಬಂದರು ಅಂತಂದರೆ ಈ ಟೇಬಲ್ ಮೇಲೇ ಕೊಡ್ತಾರೆ. ಅಳತೆ ಏನಾದರೂ ಇದ್ದರೆ ನಾನು ಕೂತು ಜಾಗದಲ್ಲೇ ಇಸ್ಕೊಂಡು ಬರ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆಗ ನಾವು ಕೆಲಸ ಮಾಡ್ತಾನೆ ನಾವು ಕಸ್ಟಮರ್ ಹತ್ರನೂ ಸಹಿತ ಮಾತಾಡ್ದಂಗೆ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಟೈಲರಿಂಗ್ ಮಾಡೋದಕ್ಕೆ ಕೂತ ಜಾಗದ ಮುಂದ್ಗಡೆನೇ ನಮ್ಮ ಮನೆಗೆ ಫರ್ನಿಚರ್ ಎಲ್ಲ ಇದೆ. ನಮ್ಮ ಮನೆಯವರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಇದ್ರೂ ಅಲ್ಲಿ ಕೂತರು ಅವ್ರು ಏನಾದರೂ ಮಾತಾಡೋದಿದ್ರೂ ಮಾತಾಡ್ತಾರೆ. ನಾವು ಮತ್ತೊಂದು ಕಡೆಗೆ ಹೋಗಿ ಕೇಳಬೇಕು ಅನ್ನೋದೇ ಇರೋದಿಲ್ಲ. ಎಷ್ಟೊಂದು ನಾನು ಈ ರೀತಿ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಫ್ಯಾಮಿಲಿ ಜೊತೆಗೂ ನಮ್ಮ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಹಾಗೆ ನನ್ನ ಕಸ್ಟಮರ್ ಜೊತೆಗೂ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಎದುರುಗಡೆ ಬಿಟ್ಟು ಮಧ್ಯ ಒಂದು ಹಾಲಲ್ಲಿ ನಾನು ಫುಲ್ ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ಮಾಡೋದಕ್ಕಾಗಿರ್ಬೋದು, ಸ್ಟಿಚಿಂಗ್ ಮಾಡೋದಕ್ಕಾಗಿರ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಕೂತು ಜಾಗದ ಎದುರುಗಡೆನೇ ಅಡುಗೆ ಮನೆ ಇದೆ. ಮೊದಲೆಲ್ಲ ನಾನು ಏನು ಮಾಡ್ತಿದ್ದೆ ಅಂತ ಅಂದರೆ, ಒಲೆ ಮೇಲೆ ಏನಾದರೂ ಇಟ್ಟು ಬಂದು ಸ್ವಲ್ಪ ಕಟ್ಟಿಂಗ್ ಇದೆ, ಸ್ಟಿಚಿಂಗ್ ಇದೆ ಅಂತ ಹೇಳಿ, ಇಲ್ಲ ಉಕ್ಸೊಂದು ಹಚ್ತಾ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಮರ್ತೋಗ್ಬಿಡ್ತಿತ್ತು. ಎಷ್ಟೋ ಸತಿ ನಾನು ಅನ್ನಕ್ಕಿಟ್ಟು ಮರ್ತಿರ್ಬೋದು, ಹಾಲನ್ನು ಬಿಸಿ ಮಾಡೋಕ್ಕಿಟ್ಟು ಮರ್ತಿರ್ಬೋದು, ಈ ರೀತಿ ಆಗ್ತಿತ್ತು. ಈಗ ನಾನು ಕೂತಿರೋ ಜಾಗದಿಂದಲೇ ಎದುರುಗಡೆನೇ ಅಡುಗೆ ಮನೆ ಇದೆ. ಗ್ಯಾಸ್ ಸ್ಟವ್ ಉರಿತಾ ಇದ್ರೂ ಸಹಿತ ನನಗೆ ಕಾಣಿಸುತ್ತೆ.
ಹಾಗೆ ನಾನು ನೀಟಾಗಿ ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಹೊಲಿತೀನಿ. ನೋಡಿ, ನಾನು ಪ್ರತಿಯೊಂದು ವಸ್ತುನೂ ನನ್ನ ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀನಿ. ಪದೇ ಪದೇ ಎದ್ದು ಆ ಕಡೆ ಈ ಕಡೆ ಓಡಾಡಿ ಟೈಮ್ ವೇಸ್ಟ್ ಥರ ನಾನು ಮಾಡೋದೇ ಇಲ್ಲ. ಯಾಸ್ಮಿನ್ ಸಹಿತ ನನ್ನ ಎದುರುಗಡೆನೇ ಇರ್ತಾಳೆ. ಅವಳು ಏನಾದರೂ ತಪ್ಪು ಹೊಲಿತಾಳೋ ಸರಿ ಹೊಲಿತಾಳೋ ಅಥವಾ ಏನು ಅಂತ ಗಮನಿಸ್ತಾ ಇರೋದಕ್ಕೂ ಸಹಿತ ಎದುರುಗಡೆ ಕ್ಲೀನಾಗಿದೆ. ಈ ರೀತಿ ನಾನು ಇಟ್ಟಿರೋಂಥ ಸೆಟಪ್ಗಳೆಲ್ಲ ಸರಿ ಇದೆಯಾ, ಅಥವಾ ನಾನು ಒಂದು ಮನೆ ಒಳಗೆ ಯಾವ ರೀತಿ ಒಂದು ಮಿಷನ್ ಆಗಿರ್ಬೋದು, ನಾವು ಕೆಲಸ ಮಾಡೋ ವಸ್ತುಗಳನ್ನಾಗಿರ್ಬೋದು ಯಾವ ರೀತಿ ಇಟ್ಕೋಬೇಕು ಅಂತೇಳಿ ನಾನು ಒಂದು ಇಟ್ಕೊಂಡಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಮೊನ್ನೆ ಒಬ್ಬರು ನಮ್ಮ ಸಿಸ್ಟರ್ ಒಬ್ಬರು ಕೇಳಿದರು, ವೈಟ್ ರ್ಯಾಕ್ ಇದೆಯಲ್ವಾ ನನ್ನ ಬೆನ್ನಿಂದ ಇರೋದು, ಆ ರ್ಯಾಕು ಬಗ್ಗೆ ಹೇಳಿ ಅಂತೇಳಿ. ಆ ರ್ಯಾಕ್ ಬಂದ್ಬಿಟ್ಟು ನನಗೆ ಒಂದು ಸ್ಟೂಡೆಂಟ್ ಕೊಟ್ಟಿರೋದು. ಅವರು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ನನಗೆ ಬುಕ್ ಮಾಡಿ ಕಳಿಸಿರೋ ಅಂಥದ್ದು. ಇನ್ನೂ ಒಂದು ಸ್ಟೆಪ್ ಇದೆ, ಆದರೆ ಜಾಗ ಸಾಲಲ್ಲ ಅಂತ ಇಟ್ಟಿಲ್ಲ ನಾನು. ತುಂಬಾ ಒಂದು ಯೂಸ್ಫುಲ್ ಆಗಿದೆ ಅಂತ ಹೇಳ್ತೀನಿ. ಹಾಗೆ ರ್ಯಾಕ್ ಇದೆ ಪಕ್ಕದಲ್ಲಿ, ಅಲ್ಲೂ ಸಹಿತ ಅಷ್ಟೇ ನನಗೆ ಯಾವುದು ಬೇಗನೆ ಕೊಡೋಂಥ ಬಟ್ಟೆಗಳಿರುತ್ತೋ ಅದನ್ನು ನಾನು ಅಲ್ಲಿ ಇಟ್ಕೊಂಡಿರ್ತೀನಿ. ನೀವು ನೋಡ್ತಾ ಇರ್ಬೋದು. ಆದಷ್ಟು ನೀವು ಸ್ಟಿಚ್ ಮಾಡಿ ಕೂತು ಜಾಗದಲ್ಲೇ ಆದಷ್ಟು ಎಲ್ಲ ವಸ್ತುಗಳನ್ನು ಇಟ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಯಾಕಂದರೆ ಶಾಪಲ್ಲಿ ಅಂತ ಅಂದರೆ ನಾವು ಒಂದು ರೂಮಲ್ಲಿ ನಾವು ಟೈಲರಿಂಗ್ ಮಾಡ್ತಿದ್ದೀವಿ ಅಂದಾಗ ಒಂದು ಕಡೆ ಟೈಲರಿಂಗ್ ಮಿಷನ್ ಆಗಿರ್ಬೋದು, ಇನ್ನೊಂದು ಕಡೆ ಜಿಗ್ಜಾಗ್ ಮಿಷನ್ ಆಗಿರ್ಬೋದು, ಅಥವಾ ಕೈಯಲ್ಲಿ ಸಿಗೋ ರೀತಿಯೇ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಮನೇಲಿ ಅಂದರೆ ಆ ರೀತಿ ಇರೋದಿಲ್ಲ. ಯಾಕಂದರೆ ನಾವು ಮನೆ ವಾತಾವರಣಕ್ಕೆ ಹೊಂದ್ಕೊಂಡು ಕೆಲಸ ಮಾಡಬೇಕಾಗಿರುತ್ತೆ. ಆದ್ದರಿಂದ ನೀವು ನೋಡ್ತಾ ಇರ್ಬೋದು, ಲೈನಿಂಗ್ಗಳನ್ನೆಲ್ಲ ತರಿಸಿ ಇಟ್ಕೊಂಡಿರ್ತೀನಿ. ಅಕಸ್ಮಾತು ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ, ಕೆಲವು ಕಸ್ಟಮರ್ಗಳು ಬಂದರೆ 1 ಗಂಟೆ 2 ಗಂಟೆ ಹೋಗೋದಿಲ್ಲ. ಹೌದಾ ಇಲ್ವಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಅವ್ರಿಗೆ ಬಟ್ಟೆ ಕೊಟ್ಟು ಎಲ್ಲ ಮುಗ್ದಿರುತ್ತೆ, ಆದರೂ ಸಹಿತ ನಮ್ಮ ಜೊತೆಗೆ ಮಾತಾಡ್ತಾ ಇರಬೇಕು ಅನ್ನೋ ಆಸೆ ಇರುತ್ತೆ. ಗೊತ್ತಿಲ್ಲ, ಒಬ್ಬೊಬ್ಬರು ಕಸ್ಟಮರ್ ಹೋಗೋದಿಲ್ಲ ಅಂತ. ತುಂಬ ತಲೆ ತಿನ್ನೋಂಥ ಕಸ್ಟಮರ್ ಬಂದಾಗ ನಮಗೆ ಏನಾಗುತ್ತೆ ಅಂದರೆ, ನಾನು ನೋಡಿ ಹುಕ್ಸ್ ಹಚ್ಚೋದನ್ನು ಸಹಿತ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮನೆಯವರಿಗೆ ಮಕ್ಕಳ ಹತ್ರ ಎಲ್ಲ ಮಾತಾಡ್ತಾ ಇರುವ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ದೇ ಹುಕ್ಸ್ ಎಲ್ಲ ಹಚ್ಚುತ್ತೀನಿ. ಹುಕ್ಸು ಸಮೇತನೂ ಇದೇ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಸ್ಟಿಚ್ ಮಾಡ್ತಿರ್ಬೇಕಾದ್ರೆ ಮಕ್ಕಳು ಏನಾದರೂ ಖರ್ಚಿಗೆ ದುಡ್ಡು ಕೇಳಿದ್ರು ಅಂದರೂ ಸಹಿತ ಅಲ್ಲೇ ನಾನು ಕ್ಯಾಶ್ ಬಾಕ್ಸನ್ನು ಇಟ್ಕೊಂಡಿದ್ದೀನಿ, ಕೊಡ್ತೀನಿ. ಯಾಕಂದರೆ ಪದೇ ಪದೇ ಕಸ್ಟಮರ್ ಬರ್ತಾ ಇರೋ ಹೊತ್ತಿಗೆ ಅಮೌಂಟ್ ಕೊಡ್ತಾ ಇರ್ತಾರೆ, ಚಿಲ್ಲರೆ ಕೊಡ್ತಾ ಇರ್ಬೇಕು. ಆ ಟೈಮಲ್ಲಿ ಎಲ್ಲ ಟೈಮಲ್ಲಿ ಈಗ ನೀವು ನೋಡ್ಬೋದು, ಒಂದು ಬ್ಲೌಸ್ ಹೊಲಿಯೋದಕ್ಕೆ ಅಂತ ಕೂತ್ವಿ, ಒಂದು ಕಸ್ಟಮರ್ ಬಂದರು, ಬಟ್ಟೆ ಈಸ್ಕೊಂಡು ದುಡ್ಡು ಕೊಟ್ಟರು. ಅದನ್ನ ಇಡೋದಕ್ಕೆ ನಾನು ಒಳಗಡೆ ಹೋಗಬೇಕು, ಮತ್ತೆ ಅಲ್ಲಿಂದ ಚೇಂಜ್ ತರಬೇಕು ಅಲ್ವಾ. ಹಾಗೆಯೇ ಇನ್ನೊಂದು ಬ್ಲೌಸು ಕಸ್ಟಮರ್ ಬಂದರು, ಅವ್ರ ಬಟ್ಟೆನ ನಾನು ಸ್ಟಿಚ್ ಮಾಡಿದ್ದೀನಿ, ಎಲ್ಲೋ ಇಟ್ಟಿದ್ದೀನಿ ಅಂದರೆ ಎದ್ದು ಹೋಗಿ ಮತ್ತೆ ತಕ್ಕೊಡ್ಬೇಕು. ಅದೇ ನಾವು ಪಕ್ಕದಲ್ಲೇ ಕೂತಲ್ಲೇ ರ್ಯಾಕ್ ಇದೆ, ಅಲ್ಲೇ ನಾನು ತೆಗೆದುಬಿಟ್ಟು ಕೊಟ್ಬಿಡ್ತೀನಿ, ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಹಾಗೆಯೇ ನಾವು ಪ್ರತಿಯೊಂದು ವಸ್ತುಗೂ ಎಷ್ಟು ಸಲಿ ಅಂತೇಳಿ ನೀವು ನೋಡ್ತಾ ಇರ್ಬೋದು. ನಾನು ಹೇಳ್ತೀನಿ ಕೇಳಿ. ಕಸ್ಟಮರ್ ಬಟ್ಟೆ ಕೊಡೋದಕ್ಕೆ ಒಂದು ಸತಿ ಎದ್ರಿ, ಅಥವಾ ಬ್ಲೌಸಿಗೆ ಲೇಸ್ ಹಚ್ಚಬೇಕು ಅವಾಗ ಒಂದು ಸತಿ ಎದ್ರಿ, ಅಥವಾ ಕಟಿಂಗ್ ಮಾಡೋದಕ್ಕೆ ನೋಡಿ ನಾನು ಸ್ಕೇಲ್ ತಗೊಳ್ತೀನಲ್ಲ ಅದು ಸಹಿತ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ಅದಕ್ಕೊಂದು ಸತಿ ಎದ್ರಿ. ಅಥವಾ ಇನ್ಯಾವುದೋ ಕಸ್ಟಮರ್ಗೆ ಇನ್ಯಾವುದೋ ಡೇಟಿಗೆ ಬಟ್ಟೆನ ಕೊಡಬೇಕಾಗಿರುತ್ತೆ, ಆವಾಗ ಕ್ಯಾಲೆಂಡರ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಿ ನೋಡ್ತಾ ಅದೆಲ್ಲ ಪ್ರತಿಯೊಂದು ನಮ್ಮ ಪಕ್ಕದಲ್ಲೇ ಇದ್ದಾಗ ನಿಜವಾಗ್ಲೂ ಅಷ್ಟೇ ತುಂಬ ಟೈಮ್ ಅನ್ನೋದು ಸೇವ್ ಆಗುತ್ತೆ. ನಾನು ಹೇಳೋದು, ನೀವೇನು ಒಂದು ಚೂರು ಆ ಕಡೆ ಈ ಕಡೆ ಓಡಾಡ್ದಂಗೆ ಇರಬೇಡಿ ಅಂತಲ್ಲ. ನಾನು ತುಂಬ ಓಡಾಡ್ತೀನಿ ಫ್ರೆಂಡ್ಸ್. ಈ ವ್ಯವಸ್ಥೆ ಯಾಕೆ ಮಾಡಿಕೊಂಡೆ ಅಂತಂದರೆ, ನಾನು ತುಂಬಾ ಓಡಾಡೋದು. ನನಗೆ 5 ನಿಮಿಷ ಕುತ್ಕೊಂಡು ಸ್ಟಿಚ್ ಮಾಡಿದ್ರೆ ಇನ್ನೂ ಏನೋ ಒಟ್ಟು ಸುಮ್ಮನೆ ಓಡಾಡ್ತಿದ್ದೆ. ಅದಕ್ಕೆ ನಾನು ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿ ಟೈಮ್ ವೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಆದಷ್ಟು ನನ್ನ ಪಕ್ಕದಲ್ಲೇ ನಾನು ದಿನನಿತ್ಯ ಕೆಲಸ ಮಾಡುವಂಥ ವಸ್ತುಗಳನ್ನು ಇಟ್ಕೊಂಡಿರ್ತೀನಿ. ನೀವು ನೋಡ್ಬೋದು, ಟೇಪ್ ಸಹಿತ ಅಲ್ಲೇ ಇದೆ. ನನಗೆ ಟೇಪನ್ನ ಎಲ್ಲೆಲ್ಲೋ ಇಟ್ಬಿಟ್ಟು ಮರೆಯೋ ಅಂಥ ಒಂದು ಇತ್ತು, ತುಂಬಾ ಇತ್ತು. ನನಗೆ ಟೇಪ್ ಹುಡ್ಕೋಕ್ಕೆ ತುಂಬ ಟೈಮ್ ಹೋಗ್ತಿತ್ತು. ಅಥವಾ ನೀವು ಕಟ್ಟಿಂಗ್ ಮಾಡಿರ್ತೀರ, ಆ ಬಟ್ಟೆಗಳನ್ನು ಕೆಳಗೆ ಇಟ್ಕೊಂಡಿರ್ತೀರ, ಇಲ್ಲ ಅಕ್ಕಪಕ್ಕ ಎಲ್ಲ ಇಟ್ಕೊಂಡಿರ್ತೀರ, ಒಂದು ಪೀಸ್ ಕಳೆದೋಯ್ತು ಅಂತಂದರೆ ಅದನ್ನು ಹುಡ್ಕೋಕ್ಕೆ ಆ ಕಡೆ ಈ ಕಡೆ ಓಡಾಡೋ ಅಂತ ಆಗ್ತಿರುತ್ತೆ. ಅದೇ ನಮ್ಮ ಪಕ್ಕದಲ್ಲೇ ಒಂದು ಟೇಬಲ್ ಆಗಿರ್ಬೋದು, ಅಥವಾ ಒಂದು ಬುಟ್ಟಿ ಥರದ್ದು ಏನಾದರೂ ಇಟ್ಕೊಂಡ್ರೆ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿ 1 by 1 ನೀವು ಹೊಲ್ಕೊಳ್ತಾ ಹೋಗ್ಬೋದು. ಏನಂತೀರಾ? ಈ ಐಡಿಯಾಸ್ ಎಲ್ಲ ನಿಮಗೆ ಇಷ್ಟ ಆಯಿತಾ? ಆದಷ್ಟು ನೀವು ಮನೇಲಿ ಟೈಲರಿಂಗ್ ಮಾಡ್ತಾಯಿರಿ ಅಥವಾ ಶಾಪಲ್ಲಿ ಟೈಲರಿಂಗ್ ಮಾಡ್ತಾಯಿರಿ, ನಿಮ್ಮ ಕೈಗೆ ಎಟ್ಕೋ ಥರ ಇಟ್ಕೊಂಡಿರಿ. ಯಾಕಂದರೆ ಪದೇ ಪದೇ ಎದ್ದುಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ನಮಗೆ ನಿಜವಾಗ್ಲೂ ಅಷ್ಟೇ, ನಾವು ಒಂದು 20ನೇ ವಯಸ್ಸಲ್ಲಿ ಟೈಲರಿಂಗ್ ಕಲ್ತಿದ್ವಿ ಅಂದರೆ 15 ವರ್ಷ ಈಗಿನ ಒಂದು ಜಾಯಮಾನದಲ್ಲಿ ಟೈಲರಿಂಗ್ ಮಾಡ್ಬೋದು. ಅಮ್ಮಮ್ಮ ಅಂದರೆ ಒಂದು 20 ವರ್ಷ ಮಾಡ್ಬೋದು. ಅದಕ್ಕೂ ಮೀರಿ 45 ವರ್ಷ ಅಥವಾ 40 ವರ್ಷ ಆಯಿತು ಅಂತಂದರೆ ನಮಗೆ ಕೆಲಸ ಮಾಡೋದಕ್ಕಾಗಲ್ಲ. ಆದ್ದರಿಂದ ನಮಗೆ ದುಡ್ಡು ಎಷ್ಟು ಮುಖ್ಯನೋ ಅಷ್ಟೇ ಸಮಯನೂ ಸಹಿತ ಮುಖ್ಯವಾಗಿರುತ್ತೆ. ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು
ದಿನಕ್ಕೆ ನಾವು ಈಗ ಹೆಣ್ಮಕ್ಳು ಏನು ಅಂದರೆ ಮನೆ ಕೆಲಸನೆಲ್ಲ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡ್ತಿರ್ಬೇಕಾಗತ್ತೆ. ಯಾಕಂದರೆ ಅಡುಗೆಗಳು ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಮನೆಯವ್ರು ನೋಡಿಕೊಂಡು ಪ್ರತಿಯೊಂದನ್ನು ನೋಡಿಕೊಂಡು ನಾವು ಕೆಲಸನ ಮಾಡ್ತಾ ಇರಬೇಕಾಗತ್ತೆ. ಯಾಸ್ಮಿನ್ ಬರ್ತಾ ಇಲ್ಲ ಅಂದಾಗ ನನಗೂ ಸಹಿತ ಕೆಲಸದ ಪ್ರೆಷರ್ ಇನ್ನೂ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಕೆಲವೊಂದು ಸರಿ ಅವಳು ಬಟ್ಟೆನ ಸ್ಟಿಚ್ ಮಾಡ್ತಾಯಿದ್ಲು, ನಾನು ಸ್ಟಿಚ್ ಮಾಡ್ತಿದ್ದೆ, ಬೇಗನೆ ಮುಗೀತಿತ್ತು. ಆದರೆ ಇವಾಗ ಸ್ವಲ್ಪ ದಿವಸ ರಜೆಯಲ್ಲಿ ಇರೋದ್ರಿಂದ ಅವಳು ನಮಗೆ ಈಗ ನಾನು ಒಬ್ಬಳು ಮೇಲೆ ಕೆಲಸ ಬಿದ್ದಿದೆ. ನಾನು ಬೆಳಗ್ಗೆ ಏನು ಅಂತಂದರೆ ಬೇಗನೆ ಎದ್ದೆ ಅಂದರೆ 2 ಬ್ಲೌಸ್ ಹೊಲಿದ್ಬಿಟ್ಟು ಅಡುಗೆ ಕೆಲಸಗಳ ತಿಂಡಿ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಅಥವಾ ಲೇಟಾಗಿ ಎದ್ದಿದ್ದೆ ಅಂದರೆ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಹೊಲಿದಕ್ಕೆ ಕೂತ್ರೆ ಬೇರೆ ಯಾವ ಕೆಲಸಕ್ಕೂ ಹೋಗೋದಿಲ್ಲ. ಫಸ್ಟು ನಾವು ಹೆಣ್ಮಕ್ಳು ಹೆಂಗಂದರೆ ಮೈಂಡ್ ರಿಲೀಫ್ ಆಗಿರಬೇಕು ಅಂದರೆ ಫಸ್ಟು ನಮ್ಮ ಅಡುಗೆ ಕೆಲಸ ಆಗಿರ್ಬೋದು, ಮನೆ ಕೆಲಸಗಳನ್ನ ಫಸ್ಟು ನೀಟಾಗಿ ಮುಗಿಸ್ಕೊಂಬಿಡಿ, ಯಾವುದೇ ತಲೆ ಬಿಸಿ ಇಲ್ದಂಗೆ. ಆಮೇಲೆ ನೀವು 1 by 1 ಸ್ಟಿಚ್ ಮಾಡಿ ಕೊಡಿ. ಯಾಕಂದರೆ ಈ ಕಡೆಯಿಂದ ಅರ್ಧ ಬರ್ಧ ಮನೆ ಕೆಲಸನೂ ಇಟ್ಕೊಂಡು ಅರ್ಧ ಬರ್ಧ ಟೈಲರಿಂಗ್ ಕೆಲಸನೂ ಇತ್ತು ಅಂದರೆ ನಮಗೆ ಇದು ಫಸ್ಟ್ ಮಾಡೋದು ಅದು ಫಸ್ಟ್ ಮಾಡೋದು ಯಾವ್ದು ಫಸ್ಟ್ ಮಾಡೋದು ಅಂತೇಳಿ ಅನಿಸ್ಬಿಡುತ್ತೆ. ಆದ್ದರಿಂದ ನೀವು 2ರಲ್ಲಿ 1 ನೀಟಾಗಿ ಯಾವುದಾದ್ರೂ ಒಂದು ಕೆಲಸನ ಮುಗಿಸ್ಕೊಳ್ಳಿ. ನೆಕ್ಸ್ಟ್ 1 by 1 ಮಾಡ್ತಾ ಹೋಗಿ. ಎರಡೂ ಕೆಲಸನೂ ಒಟ್ಟಿಗೆ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಮನೇಲಿ ಟೈಲರಿಂಗ್ ಮಾಡೋರು ಅದೇ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆಯಿಂದ ಬಟ್ಟೆನೂ ಸರಿಯಾಗಿ ಹೊಲಿತಾ ಇರಲ್ಲ, ಈ ಕಡೆಯಿಂದ ಮನೆ ಕೆಲಸನೂ ಸರಿಯಾಗಿ ಮಾಡ್ತಾ ಇರಲ್ಲ. ಎರಡೂ ಮಿಕ್ಸಪ್ ಆಗಿಬಿಟ್ಟು ಮನೆಯವ್ರ ಕೈಯಿಂದನೂ ಬೈಸ್ಕೊಳ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳೋದೇನು ಅಂದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆಯಾ, ಫಸ್ಟು ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ಳಿ. ನೆಕ್ಸ್ಟು ನೀವು ನೀಟಾಗಿ ಕೂತ್ಕೊಂಡು ಏಕಾಗ್ರತೆಯಿಂದ ಬಟ್ಟೆನ ಹೊಲಿರಿ. ಅಕಸ್ಮಾತ್ ಸುಸ್ತಾಯ್ತಾ 5 ನಿಮಿಷ ರೆಸ್ಟ್ ಮಾಡೇ ಬಟ್ಟೆ ಹೊಲಿರಿ. ಯಾಕಂದರೆ ನಮ್ಮ ಆರೋಗ್ಯಕ್ಕಿಂತ ಯಾವುದೂ ದೊಡ್ಡದಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಆದ್ದರಿಂದ ಈ ವಿಡಿಯೋದಲ್ಲಿ ನೋಡಿ ನಾನು ಯಾವ ರೀತಿ ಈ ವಸ್ತುಗಳಂದರೆ ಟೈಲರಿಂಗ್ ವಸ್ತುಗಳನ್ನು ಹೇಗೆ ಅಕ್ಕಪಕ್ಕ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ದಿನದಿಂದ ದಿನಕ್ಕೆ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಯಾಕಂದರೆ ಇರೋದು ಸ್ವಲ್ಪ ಟೈಮಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಿ ಹೋಗಬೇಕಾಗತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ವ. ಹಾಗೆಯೇ ಇವತ್ತು ನಾನು ಈ ರೀತಿ ಹೇಳಿರೋ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ ಆದರೆ ನೀವು ಟೈಲರ್ ಆಗಿದ್ದರೆ ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಆದಷ್ಟು ಬೇಗನೆ ಬಟ್ಟೆ ಹೊಲಿರಿ. ಇನ್ನು ಸ್ವಲ್ಪ ಹೊಲಿದು ಇಟ್ಟಿರೋ ಬ್ಲೌಸ್ ಇಸ್ಕೊಂಡು ಹೋಗದೆ ಇರೋ ಬ್ಲೌಸ್ಗಳನ್ನು ಮುಂದ್ಗಡೆ ಈ ರೀತಿ ಇಟ್ಟಿದ್ದೀನಿ. ಹಾಗೆಯೇ ಟೇಬಲ್ ಮೇಲೂ ಸ್ವಲ್ಪ ಬಟ್ಟೆಗಳಿದೆ. ಹಾಗೆ ಹಬ್ಬ ಆಗಿರೋದ್ರಿಂದ ಬಟ್ಟೆಗಳು ಬರ್ತಾನೆ ಇದೆ. ಜಾಸ್ತಿ ಬಟ್ಟೆಗಳು ರ್ಯಾಕಲ್ಲಿ ಇಟ್ಕೊಂಡ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ, ಯಾವ್ದು ಫಸ್ಟ್ ಹೊಲಿಯೋದು ಯಾವ್ದು ಸೆಕೆಂಡ್ ಹೊಲಿಯೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಸ್ವಲ್ಪ ಜೋಡಿಸ್ಕೊಂಡಿರ್ತೀನಿ. ಇರೋವಂಥ ಸಣ್ಣ ಮನೆಯಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಅಚ್ಚುಕಟ್ಟಾಗಿ ಕೆಲಸನ ಮಾಡಬೇಕಾಗತ್ತೆ. ಯಾಕಂದರೆ ಫ್ಯಾಮಿಲಿ ಮೆಂಬರು ನಮ್ಗೆ ಹಾಗೆ ಸಪೋರ್ಟ್ ಮಾಡ್ತಾ ಇರಬೇಕಾಗತ್ತೆ. ನಿಜವಾಗ್ಲೂ ನನಗೂ ನನ್ನ ಮಕ್ಕಳು ಗಂಡ ಮಾತ್ರ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಈ ಹಾಲಲ್ಲೇ ನನಗೆ ಟೈಲರಿಂಗ್ ಮಿಷನ್ ಆಗಿರ್ಬೋದು ಈ ರೀತಿ ಬಟ್ಟೆಗಳನ್ನು ಇಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಬೇರೆಯವರಾಗಿದ್ದರೆ ನಿಜವಾಗ್ಲೂ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ, ನನಗೆ ಒಟ್ಟು ಮನೇಲಿ ನೀನು ಆರಾಮಾಗಿ ಟೈಲರಿಂಗ್ ಮಾಡಿ ಮನೆ ಕೆಲಸ ಮಾಡ್ಕೋ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಾನು ಆದ್ದರಿಂದ ಈ ರೀತಿ ಎಲ್ಲ ವಸ್ತುಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅವರಿಗೂ ತೊಂದರೆ ಆಗದಿರೋ ಹಾಗೆ, ನನಗೂ ತೊಂದರೆ ಆಗದಿರೋ ಹಾಗೆ, ಕಸ್ಟಮರಿಗೂ ತೊಂದರೆ ಆಗದಿರೋ ಹಾಗೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ನಮ್ಮನೆಗೆ ಕಸ್ಟಮರ್ ಆರಾಮಾಗಿ ಬಂದು ಬಟ್ಟೆ ಕೊಟ್ಟು ಆರಾಮಾಗಿ ಹೋಗ್ತಾರೆ. ಯಾವುದೇ ಥರ ಅವರಿಗೆ ಅಂಜಿಕೆ ನಾಚಿಕೆ ಅಂತೇಳಿ ಅನ್ಸ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಮನೇಲಿ ಅಷ್ಟೊಂದು ಫ್ರೀಡಮ್ ಆಗಿ ಬಂದು ಬಟ್ಟೆ ಕೊಟ್ಟು ಹೋಗ್ಬೋದು. ಯಾವ ಟೈಮಿಗಾದರೂ ಬಂದು ಬಟ್ಟೆ ಕೊಟ್ಟು ಹೋಗ್ತಾರೆ. ಬೆಳಗ್ಗೆ ನಾನು ಎದ್ದೆ ಅಂದರೆ ಆ ಟೈಮಿಂದನೇ ಕಸ್ಟಮರ್ ಸ್ಟಾರ್ಟ್ ಆಗ್ತಾರೆ. ನಮ್ಮದು ಒಂಥರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕೆಲಸನೇ ಅನ್ಬೋದು. ಯಾಕಂದರೆ ಅನ್ಲಿಮಿಟೆಡ್ ಕೆಲಸ ಮಾಡ್ತೀನಿ. ಒಂದೊಂದು ಸರಿ ನಾನು ಕೆಲಸ ಮಾಡ್ತಾ ನೈಟು ಟೈಮ್ ನೋಡ್ತೀನಿ. ಕಟ್ಟಿಂಗ್ ಮಾಡ್ತಾ ಟೈಮ್ ಎಷ್ಟಾಯಿತು ಅಂತ ನೋಡಿದ್ರೆ 12:30 1 ಗಂಟೆ ಆಗಿರುತ್ತೆ. ಅಯ್ಯೋ ದೇವರೇ, ಇಷ್ಟೊಂದು ಟೈಮ್ ಆಯಿತಾ, ಮಲಗೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮಲಗಿರ್ತೀನಿ. ಯಾಕಂದರೆ ಮನೆ ಒಳಗೆ ಕೆಲಸ ಮಾಡ್ತೀವಿ ಅಂತಂದಾಗ ನಮಗೆ ಒಂದು ಕೆಲಸ ಮಾಡ್ತಾನೇ ಇರ್ತೀವಿ. ಶಾಪ್ ಅಂದರೆ ಇಷ್ಟೇ ಟೈಮಿಂಗ್ಸಲ್ಲಿ ಇಷ್ಟೇ ಟೈಮಲ್ಲಿ ಮುಗಿಸ್ ಬರಬೇಕು ಅನ್ನೋದೊಂದು ಇರುತ್ತೆ. ಮನೇಲಿ ಅಂದರೆ ಅನ್ಲಿಮಿಟೆಡ್ ನಾವು ಕೆಲಸ ಮಾಡ್ತೀವಿ. ಆದರೆ ನಾನು ಒಂದು ಸತಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ನಾನು ಈ ರೀತಿ ಮನೆ ಒಳಗಡೆ ಟೈಲರಿಂಗ್ ಮಾಡಿದಾಗ ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ, ತುಂಬಾ ಅರ್ನಿಂಗ್ಸ್ ಮಾಡ್ತೀವಿ ನಾವು. ಆದರೆ ಸ್ವಲ್ಪ ಅಮೌಂಟು ಉಳಿಯಲ್ಲ ಅಂತ ಹೇಳ್ತಾರೆ. ಮನೆ ಒಳಗಡೆ ಟೈಲರಿಂಗ್ ಮಾಡೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಆದಷ್ಟು ಉಳ್ಸೋಕೆ ಆಗಲ್ಲ ಅಂತಾರೆ. ಅದೇ ನಾವು ಶಾಪಲ್ಲಿ ಇಷ್ಟೇ ಟೈಮಲ್ಲಿ ಇಷ್ಟೇ ಕೆಲಸ ಅಂತ ಮಾಡಿ ಬರ್ತಾರಲ್ಲ, ಅವ್ರು ಎಷ್ಟು ಇಂಪ್ರೂವ್ಮೆಂಟ್ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡಿ. ನನಗೆ ತುಂಬ ವರ್ಷದಿಂದ ಆಗಿರೋ ಅನುಭವ ಅಂದರೆ ನಾವು ಮನೆಯಲ್ಲಿ ಎಷ್ಟೇ ರಾತ್ರಿ ಹಗಲು ಕೆಲಸ ಮಾಡಿದ್ರು ಅಮೌಂಟ್ ಅನ್ನೋದು ಉಳಿಸೋಕ್ಕೆ ಗಳಿಸೋಕ್ಕೆ ಸ್ವಲ್ಪ ಕಷ್ಟನೇ ಅಂತೇಳಿ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.